ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಸಮಯ ಬಂದಾಯಿತು. ಮೀನರಾಶಿಯವರಿಗೆ ಇಷ್ಟು ದಿವಸಗಳ ಕಾಲ ಯಾರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ರು ಅವರೇ ನಿಮ್ಮನ್ನ ಉಡ್ಕೊಂಡು ಬರುವಂತ ಸಮಯ ಕೂಡ ಬಂದಾಯಿತು. ಮೀನರಾಶಿಯವರು ಇಷ್ಟು ದಿವಸ ಇದ್ದಂತ ಕಷ್ಟಗಳಿಗೆ ಪರಿಹಾರ ಸಿಗುವಂತ ಸಮಯ ಕೂಡ ಬಂದಾಯಿತು. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ ಇದೇ ತಿಂಗಳ 5ನೇ ತಾರೀಕು. ಹಾಗೆ ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2ನೇ ತಾರೀಕು ತನ್ನ ಪತನ ಬದಲಾಯಿಸಿ ತದನಂತರ ಮತ್ತೆ ಹಿಮ್ಮುಖ ಸಂಚಾರವಾಗಿ 7ನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ತೆರಳ್ತಾನೆ. ಹಾಗೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 16ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಇನ್ನು ಉಳಿದ ಗ್ರಹಗಳು ಅಂತ ನೋಡೋಕೆ ಹೋದಾಗ, ರಾಹು ಗ್ರಹ ಏನು ಕುಂಭದಲ್ಲಿ ಸ್ಥಿತನಾಗಿದ್ದರೆ ಶನಿ ಗ್ರಹ ಮೀನದಲ್ಲಿ ಸ್ಥಿತನಾಗಿರ್ತಾನೆ ಮತ್ತು ತನ್ನ ವಕ್ರ ಸ್ಥಿತಿನೂ ಕೂಡ ಬದಲಾವಣೆ ಮಾಡ್ತಾನೆ. ಅಂದರೆ ಇವಾಗ ಏನು ನೇರ ಚಲನದಲ್ಲಿದ್ದಾನೆ ಇದೇ ತಿಂಗಳ 27ನೇ ತಾರೀಕು ವಕ್ರ ಸ್ಥಿತಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ ಇನ್ನು ಕುಜಗ್ರಹ ವೃಷಭ ರಾಶಿನಲ್ಲಿದ್ದು ಮಿಥುನ ರಾಶಿನಲ್ಲಿ ಸೂರ್ಯಗ್ರಹ ಮತ್ತು ಬುಧ ಗ್ರಹಗಳಿರ್ತವೆ. ಮತ್ತೆ ಸೂರ್ಯಗ್ರಹ ಮತ್ತೆ ತನ್ನ ಪತನ ಬದಲಾಯಿಸ್ತಾನೆ. ಕಟಕ ರಾಶಿನಲ್ಲಿ ಗುರು ಮತ್ತು ಸೂರ್ಯ ಗ್ರಹದ ಸಂಯೋಗ ಆಗ್ತಿದ್ರೆ ಇನ್ನು ಸಿಂಹ ರಾಶಿನಲ್ಲಿ ಕೇತು ಮತ್ತು ಶುಕ್ರರ ಸಂಯೋಗ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ಮೀನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡಿದ್ರೆ ತುಂಬಾ ಅದ್ಭುತವಾದ ಸಮಯ. ಯಾಕೆ ಅಂದ್ರೆ ಗುರುಬಲ ಬಂದಿದೆ, ಗುರು ನೇರ ದೃಷ್ಟಿ ಏನು ರಾಶಿ ಮೇಲೆ ಬೀಳ್ತಾ ಇದೆ. ಯಾಕಂದ್ರೆ ರಾಶಾಧಿಪತಿನೇ ಗುರು ಆಗಿರ್ತಾನಲ್ವಾ, ರಾಶಿ ಮೇಲೆ ರಾಶಾಧಿಪತಿ ದೃಷ್ಟಿ ಬೀಳೋದು, ಗುರು ದೃಷ್ಟಿ ಬಿದ್ದರೂ ಕೂಡ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಸೊ ಒಳ್ಳೆ ಸಮಯ ಅಂತೂ ಬಂದಾಯಿತು. ಶನಿ ಲಗ್ನದಲ್ಲಿ ಇದ್ರೂ ಕೂಡ ಸ್ವಲ್ಪ ಲೇಜಿ, ಅಯ್ಯೋ ನಿಧಾನ ಮಾಡೋಣ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಯಾವ ಕೆಲಸಕ್ಕೆ ಕೈ ಇಟ್ಟರು ನಾಳೆ 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 ಅನ್ನೋಂಥದ್ದು ಸ್ವಲ್ಪ ಚುರುಕು. ಇವಾಗ ಸ್ವಲ್ಪ ಬೇಗ ಮಾಡಿಬಿಡೋಣಪ್ಪ, ಬೇಗ ಮುಗಿಸ್ಕೊಂಡ್ಬಿಡೋಣಪ್ಪ, ಒಳ್ಳೊಳ್ಳೆ ಕೆಲಸಗಳು ಮಾಡೋಣಪ್ಪ, ಆಪರ್ಚುನಿಟೀಸ್ ಬರ್ತಾ ಇದೆ ಅಂತ ಯೋಚನೆ ಮಾಡುವಂಥ ಸಮಯ ಬಂದಾಯಿತು. ಜೊತೆಗೆ ನಿಮಗೆ 12ರಲ್ಲಿ ರಾಹು ಸಂಚಾರ ಇರೋದ್ರಿಂದ ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅನ್ನೋಂಥ ಆಲೋಚನೆ ಬರುತ್ತೆ. ಮತ್ತು ಹೋಗ್ತೀರಾ ಕೂಡ, ಅದಕ್ಕೆ ಸರಿಯಾದ ಒಂದು ಹಣಕಾಸಿನ ಅಭಿವೃದ್ಧಿ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಯಾರೆಲ್ಲ ಹೊರದೇಶದಲ್ಲಿದ್ದೀರಾ ಅವ್ರಿಗಂತೂ ಇನ್ನೊಂದಷ್ಟು ಲಾಭಗಳನ್ನೇ ಖಂಡಿತವಾಗ್ಲೂ ನೋಡಬಹುದು. ಇನ್ನು ನಿಮಗೆ 11ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಿರೋದ್ರಿಂದ ಲಾಭ ಚೆನ್ನಾಗಿರುತ್ತೆ. ಯಾವ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ಲಾಭ ಬರೋದು, ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಲಾಭಗಳನ್ನ ನೋಡುವಂಥ ಒಂದು ಸಮಯ ಇದಾಗಿರುತ್ತೆ. ಇದ್ರ ಜೊತೆಗೆ ಏನಂತಂದ್ರೆ 3ನೇ ಮನೆಯಲ್ಲಿ ಕುಜನ ಸಂಚಾರ ಇರೋದ್ರಿಂದ ಸ್ವಲ್ಪ ಮಾತು ಹೊರಟಾಗಿರುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಏನಂದರೆ ಸ್ವಲ್ಪ ಏನೋ ಅನ್ನೋಕ್ಕೋಗಿ ಇನ್ನೇನೋ ಮಾತಾಡ್ಬಿಡೋದು. ಯಾಕಂದರೆ ಕೆಲಸದ ಪ್ರೆಷರ್ ಹಾಗೆ ಇರುತ್ತಲ್ಲ, ಏನೋ ಮಾತಾಡ್ಬಿಡೋದು, ಅದರಿಂದ ಇನ್ನೇನೋ ಸಮಸ್ಯೆಗಳನ್ನ ತಂದಿಟ್ಕೊಳ್ಳೋ ಸಂದರ್ಭ ಕೂಡ ಬರಬಹುದು. ಜೊತೆಗೆ ನಿಮ್ಮ ತಮ್ಮ ತಂಗಿ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರು ಅಂದರೆ ಅವರಿಂದ ಲಾಭಗಳು, ಭೂಮಿಯಿಂದ ಲಾಭಗಳು ಆಗಬಹುದು. ಆದರೂ ಕೂಡ ಸ್ವಲ್ಪ ಜಗಳಗಳು, ಕಿತ್ತಾಟಗಳಾಗುವಂಥ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ. ಜೊತೆಗೆ ನಿಮಗೆ 4ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಂಚಾರ ಕೂಡ ನಡೀತಿದೆ. ಭೂಮಿಯಿಂದ ಏನಾದರೂ ಲಾಭಗಳಾಗುವಂಥದ್ದು, ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳಾಗುವಂಥದ್ದು, ತುಂಬ ದಿವಸಗಳಿಂದ ನಿರೀಕ್ಷೆನಲ್ಲಿ ಇರ್ತೀರಾ, ಯಾರ್ದೋ ಒಂದು ಸೈನ್ ಆಗಬೇಕಾಗಿತ್ತು ಇನ್ನೂ ಆಗಿಲ್ವಲ್ಲ, ಇವತ್ತು ನಾಳೆ ಸಾಯಿಸ್ತಿದ್ದಾರೆ ಅಂತ, ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಬಂದ್ಬಿಡುತ್ತೆ. ಸೂರ್ಯ ಬದಲಾವಣೆ ಆದ ನಂತರನೂ ಕೂಡ ನಿಮಗೆ ಕೆಲಸಗಳಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ತಾ ಇರುತ್ತೆ. ಮಕ್ಕಳೇನಾದರೂ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದು ಅವರೇನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ರೆ ಕೆಲಸಗಳು ಸಿಗುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ನೀವು ಯಾರಾದರೂ ಮೀನರಾಶಿಯವರಿದ್ದು ಅವ್ರ ಮಕ್ಕಳು ಈ ಥರ ಒಂದು ಏಜಿಗೆ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರ, ಅದರಲ್ಲಿ ಸಕ್ಸಸ್ ಆಗಿ ಗೌರ್ಮೆಂಟ್ ಕೆಲಸಗಳು ಸಿಗೋ ಚಾನ್ಸಸ್ ಇರುತ್ತೆ. ಪಿತ್ರಾರ್ಜಿತ ಆಸ್ತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಅದ್ರ ಬಗ್ಗೆ ಏನಾದರೂ ಮಾತುಕತೆಗಳಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ ನೀವು. ಇನ್ನು ನಿಮಗೆ ಗುರು ಸಂಚಾರ ಕೂಡ 5ನೇ ಮನೆಯಲ್ಲಿರೋದ್ರಿಂದ ಮಕ್ಕಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಅವರಿಂದ ಏನೋ ಗೌರವ, ಅವರಿಂದ ಏನೋ ಒಂದು ಮರ್ಯಾದೆ ಸಿಗುವಂಥ ಟೈಮ್ ಕೂಡ ಬಂದಿರುತ್ತೆ ನಿಮಗೆ. ಇನ್ನು 6ನೇ ಮನೆ ಅಂತ ಬಂದಾಗ ಶುಕ್ರ ಕೇತುವಿನ ಸಂಚಾರ ನಡೀತಾ ಇದೆ. ಕೇತು 6ರಲ್ಲಿ ಇದ್ದಿದ್ದರಿಂದ ಆರೋಗ್ಯ ಸಮಸ್ಯೆಗಳು, ಸಣ್ಣ ಪುಟ್ಟ ಮೂಳೆ ಗೇಟ್ ಬೀಳೋದು ಅಥವಾ ಡೆಂಟಲ್ ಪ್ರಾಬ್ಲಮ್ ಬರೋದು ಕಾಮನ್ ಆಗಿತ್ತು. ಜೊತೆಗೆ ಶುಕ್ರನೂ ಸೇರ್ಕೊಂಡಿರೋದ್ರಿಂದ ಯುಟ್ರಸ್ ಪ್ರಾಬ್ಲಮ್ ಬರುವಂಥದ್ದು ಅಥವಾ ಗುಪ್ತಾಂಗ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದನ್ನು ಒಂಚೂರು ನೀವು ಗಮನ ಇಟ್ಟು ನೋಡ್ಕೋಬೇಕಾಗಿ ಬರುತ್ತೆ. ಇನ್ನು ನೆಕ್ಸ್ಟು ನಿಮಗೆ ಗುರುವಿನ ಒಂದು ದೃಷ್ಟಿ ಅಂತ ನೋಡೋಕೆ ಬಂದಾಗ ನಿಮ್ಮ ಒಂದು 11ನೇ ಮನೆಗಾಗಿರ್ಬೋದು ಅಥವಾ 9ನೇ ಮನೆಗಾಗಿರ್ಬೋದು ಗುರುವಿನ ದೃಷ್ಟಿ ಬೀಳ್ತಿರೋದ್ರಿಂದ ಒಂದು ಒಳ್ಳೆ ಲಾಭನ ನೋಡಬಹುದು. ಅದೃಷ್ಟಕರವಾದ ಬದಲಾವಣೆನ ನೀವು ಈ ತಿಂಗಳಲ್ಲಿ ಖಂಡಿತವಾಗ್ಲೂ ನಿರೀಕ್ಷೆ
ಮಾಡಬಹುದು. ಮೇಜರ್ ಅಂದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಹಾರ್ಟಿಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳು ಬರ್ಬೋದು, ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು. ಇದೊಂದು ಕಡೆ ಗಮನ ಕೊಟ್ಕೊಂಡ್ರೆ ಬೇರೆ ಯಾವುದೇ ರೀತಿಯಾದ ಸಮಸ್ಯೆಗಳು ಮೀನರಾಶಿಯವರಿಗೆ ಇರೋದಿಲ್ಲ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕಡಲೆಕಾಳಿಂದ ಮಾಡಿರುವಂಥ ಖಾದ್ಯಗಳನ್ನ ತೊಗೊಂಡೋಗಿ ದೇವಸ್ಥಾನದಲ್ಲಿ ವಿತರಣೆ ಅಂದರೆ ಎಲ್ಲರಿಗೂ ಹಂಚಿಬಿಟ್ಟು ಬರುವಂಥದ್ದನ್ನು ಕೂಡ ಮಾಡಿದ್ರೆ ಒಳ್ಳೆ ಪ್ರತಿಫಲನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಆದರೆ ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಯಾಕೆ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ನೋಡಿ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ನಿಮ್ಮ ಒಂದು ಏನು ಹಾರೋಸ್ಕೋಪಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಅದರಿಂದ ಫಲಗಳಲ್ಲಿ ವ್ಯತ್ಯಾಸನೂ ಆಗಬಹುದು. ಕೆಲವರಿಗೆ ತುಂಬ ಒಳ್ಳೆಯದಾಗೋದು, ಕೆಟ್ಟದಾಗೋದು, ವೇರಿಯೇಷನ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ನಿಮ್ಮ ದಶಾಭುಕ್ತಿಗೆ ತಕ್ಕಾಗಿ ನೀವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಳಿತನ್ನ ನೋಡ್ಕೋಬಹುದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.